So, hello dear students, welcome to my channel. So, ಈಗ ನೋಡಿ ಕ್ವಶನ್ ಪೇಪರ್ ಪ್ಯಾಟ್ರನ್ 2025 ಗೆ ಚೇಂಜ್ ಆಗ್ತಾ ಇದೆ. ಸೊ ಹಿಂದೆ ಎಲ್ಲ ಜಸ್ಟ್ 5 ಮಾರ್ಕ್ ಅಲ್ಲಿ ನ್ಯೂಮರಿಕಲ್ ಬರ್ತಾ ಇತ್ತು, ಬಟ್ ಪ್ರೆಸೆಂಟ್ ಇಯರ್ ಇಂದ 2 ಮಾರ್ಕ್ 3 ಮಾರ್ಕ್ ಅಲ್ಲಿ ಕೂಡ ನ್ಯೂಮರಿಕಲ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಚಾಪ್ಟರ್ ವೈಸ್ ಈಗ ವೆರಿ ಇಂಪಾರ್ಟೆಂಟ್ ಅದು PU ಬೋರ್ಡ್ ಕ್ವಶನ್ ಬ್ಯಾಂಕ್ ಒಂದು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನಾನು ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಆಕ್ಚುಲಿ 2 ಮಾರ್ಕ್ 3 ಮಾರ್ಕ್ ಏನಿದೆ ಅದು ತುಂಬಾ ಈಸಿ ಇರುತ್ತೆ. ಸೊ ಆರಾಮಾಗಿ ಎಲ್ಲರೂ ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಈ ವಿಡಿಯೋಸ್ ಇಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ಸ್ ನಿಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಫಸ್ಟ್ ಒಂದು 2 ಮಾರ್ಕ್ ನ್ಯೂಮರಿಕಲ್ ಇದೆ. ಎ ಗ್ಲಾಸ್ ರಾಡ್ ಈಸ್ ರಬ್ಬಡ್ ಬೈ ಸಿಲ್ಕ್ ಕ್ಲಾತ್. ಗ್ಲಾಸ್ ರಾಡ್ acquires a charge of 1.6 into 10 power minus 13 coulomb. How many electrons are transferred to the silk cloth? So answer ಕೂಡ ಇದೆ 10^6 electrons. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್. ಈಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನೋಡಿ. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂದ್ರೆ, ಸೊ ಚಾರ್ಜ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್. ನಮಗೆ n ಬೇಕು. ಸೊ n is equal to q by e. ಸೊ ಕ್ವಶನ್ ಅಲ್ಲಿ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ q ವ್ಯಾಲ್ಯೂ. ಸೊ ದಟ್ ಇಸ್ 1.6 into 10 power minus 13 coulomb. ಸೊ q is 1.6 into 10 power minus 13. Okay, divided by E value 1.6 into 10 power minus 19. 1.6 cancel ಆಗುತ್ತೆ. So 10 power minus 19 numerator ಗೆ ಶಿಫ್ಟ್ ಮಾಡಿದ್ರೆ 10 power plus 19 minus 13 ಅಂದ್ರೆ 10 power 6 ಬರುತ್ತೆ. 10 power 6 electrons. ಎಷ್ಟು ಸಿಂಪಲ್ ಆಗಿದೆ. ಸೊ ಆರಾಮಾಗಿ ಈ ತರ ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡ್ಬೋದು. A test charge of magnitude 1.5 into 10 power minus 9 coulomb is placed at a point where electric field is 5.4 into 10 power 4 Newton per coulomb. So what is the force experienced by test charge? So when a charged particle is placed in the presence of electric field, it will experience a force. ಒಂದು ಚಾರ್ಜ್ ಪಾರ್ಟಿಕಲ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ ಸೊ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಆಲ್ರೆಡಿ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಸೊ ಬೈ ಯೂಸಿಂಗ್ ಫಾರ್ಮುಲಾ E is equal to F by Q. ಸೊ F is equal to Q into E. ಸೊ Q is given here. ನೋಡಿ Q ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. So Q is 1.5 into 10 power minus 9 and electric field is 5.4 into 10 power 4. So 1.5 into 5.4 man. So 1.5 into 5.4. So that is 8.1. 8.1 ಬರುತ್ತೆ. 8.1. ಸೊ ನೀವು ನಮ್ಮ ಜೊತೆಗೆ ಸಿಂಪ್ಲಿಫೈ ಮಾಡ್ಬೋದು ಆರಾಮಾಗಿ. ಸೊ 1.5 into 5.4 8.1. 10 power minus 9 10 power 4 minus 9 plus 4 ಅಂದ್ರೆ -5 ಬರುತ್ತೆ. ಸೊ ಆನ್ಸರ್ ಈಸ್ 8.1. ನೋಡಿ ಅವರೇ ಕೊಟ್ಟಿದ್ದಾರೆ, ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. 8.1 into 10 power minus 5 Newton. ಓಕೆ, ದಟ್ ಈಸ್ ರೈಟ್ ಆನ್ಸರ್. ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ, ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 3. ಎ ಚಾರ್ಜ್ ಆಫ್. ಈ ಕ್ವಶನ್ ಓದ್ತಾ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡ್ಕೊಂಡ್ಬಿಡಿ, ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಎ ಚಾರ್ಜ್ ಆಫ್ ನೋಡಿ 1 ಮೈಕ್ರೋ ಕೂಲಂಬ್ ಅಂದ್ರೆ ಚಾರ್ಜ್ ಕೊಟ್ಟಿದ್ದಾರೆ, ಈಸ್ ಡಿಸ್ಟ್ರಿಬ್ಯೂಟೆಡ್
ಆನ್ ಎ ಸರ್ಕ್ಯುಲರ್ ರಿಂಗ್, ಒಂದು ಸರ್ಕ್ಯುಲರ್ ರಿಂಗ್ ಮೇಲೆ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ರೇಡಿಯಸ್ 5 ಸೆಂಟಿಮೀಟರ್. ಫೈಂಡ್ ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಫ್ಲಾಶ್ ಆಗಬೇಕು. ಅದು ರಿಂಗ್ ಅಂದ್ರೆ, ಸೊ ರಿಂಗ್ಗೆ ಲೆಂತ್ 2πr ಬರುತ್ತೆ, ರೈಟ್? ಅಂದ್ರೆ q ಡಿವೈಡೆಡ್ ಬೈ ಏನಾಗುತ್ತೆ 2πr. ಸೊ q ವ್ಯಾಲ್ಯೂ 10 ಪವರ್ -6. 2π ಅಂದ್ರೆ 6.28 ಬರುತ್ತೆ. 3.14 into 2 ಮಾಡಿ 6.28 ಬರುತ್ತೆ. ಸೊ ರೇಡಿಯಸ್ ಈಸ್ 5 into 10 power -2. So 6.28 into 6.28 into 5, 31.4 ಬರುತ್ತೆ. ಓಕೆ, 10 power -6 ಇದನ್ನ ಶಿಫ್ಟ್ ಮಾಡಿ 10 power +2 ಅಂದ್ರೆ 100 divided by 31.4. So 100 divided by 31.4 ಮಾಡಿದ್ರೆ, so that is 3.18 ಬರುತ್ತೆ. Okay, the 3.18 into 10 power -6. So what is the unit? Charge unit coulomb ಬರುತ್ತೆ. So distance ಅಂದ್ರೆ length ಗೆ unit meter, coulomb per meter. So this is linear charge density. Cross check ಮಾಡ್ಕೊಳ್ಳಿ ನೋಡಿ, ಇದು ಆನ್ಸರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. 3.18 into 10 power -6 coulomb per meter. That is the right answer. The next question number 4. A charge of, again ನೋಡಿ charge ಕೊಟ್ಟಿದ್ದಾರೆ 1 microcoulomb is distributed over a metallic spherical shell whose radius is 5 centimeter. The surface charge density ಅಂದ್ರೆ charge per area, but area of the sphere 4πr² ಬರುತ್ತೆ. So q is 10 power -6. So 4π ಅಂದ್ರೆ ಹಾಗೆ ಇಟ್ಕೋಣ, 4πr², 5 into 10 power -2 square, 25 into ಏನಾಗುತ್ತೆ 10 power -4 ಆಗುತ್ತೆ ನೋಡಿ. 4 into 25 10 power 2, 10 power 2 10 power -4 ಅಂದ್ರೆ 10 power -2. ಸೊ ಅದನ್ನ ಶಿಫ್ಟ್ ಮಾಡಿ 100 divided by pi ಅಂದ್ರೆ 3.14 into 10 power -6. So 100 divided by 3.14, 100 divided by 3.14 ಮಾಡಿದ್ರೆ 31.8 ಬರ್ತಾ ಇದೆ. ಸೊ into 10 power -6. ಸೊ ಇದನ್ನ 3.18 ಮಾಡ್ಕೋಣ. ಸೊ 3.18 ಮಾಡ್ಕೊಂಡ್ರೆ into 10 into 10 power -6, 10 power -5. So what is the unit? Coulomb per meter square. ನೋಡಿ ಕರೆಕ್ಟ್ ಆಗಿದೆ ಆಲ್ಸೋ. 3.18 10 power -5 coulomb per meter square. ಸೊ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಬರೋ ಪ್ರಾಬ್ಲಮ್ ತುಂಬಾ ಈಸಿಯಾಗಿ ನೀವು ಸಿಂಪ್ಲಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ಕೊಳ್ಳಿ. An electric dipole with dipole moment ಅಂದ್ರೆ, so P is given. So P is 4 into 10 power -9 kilometer. So theta is given here 30 degree with the direction of a uniform electric field. The electric field is given, that is 5 into 10 power 4 Newton per coulomb. So calculate the magnitude of torque acting on the dipole. So torque find out ಮಾಡಬೇಕು. So tau is equal to formula ನೋಡಿ P sin theta. So tau is equal to dipole moment is 4 into 10 power -9. So electric field is 5 into 10 power 4. Sin 30 ಅಂದ್ರೆ 1/2 ಬರುತ್ತೆ ನೋಡಿ. 1s are 2s are 5 into 2 10, 10 into 10 power 4 10 power 5, 10 power 5 10 power -9, 10 power 5 10 power -9, 10 power -4 Newton meter. ಎಷ್ಟು ಸಿಂಪಲ್ ಇದೆ. So 1 into 10 power -4 Newton meter. 1 into 10 power -4 Newton meter. So that is right answer. So correct ಆಗಿ ಆನ್ಸರ್ ಬಂದಿದೆ. So next question number 6 ನೋಡ್ಕೊಳ್ಳಿ. Question number 6.
A charge of 1 nano, charge of 1 nanocoulomb, ಅಂದ್ರೆ Q value ಕೊಟ್ಟಿದ್ದಾರೆ. Q value 1 nanocoulomb is placed in vacuum, estimated the electric field at a distance 2 centimeter from the charge. So electric field at a point, ಅಂದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ 1 divided by 4 pi epsilon naught Q divided by R square. ಸೊ ಫಾರ್ಮುಲಾ ಫ್ಲಾಶ್ ಆದ್ರೆ ಸಾಲ್ವ್ ಮಾಡೋದು ವೆರಿ ಸಿಂಪಲ್. ಅದು 2 ಮಾರ್ಕ್ ನ್ಯೂಮರಿಕಲ್ ಅಂದ್ರೆ ಜಸ್ಟ್ ಒನ್ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡೋ ಪ್ರಾಬ್ಲಮೇ ಕೊಡ್ತಾರೆ. ಜಸ್ಟ್ ಒನ್ ಫಾರ್ಮುಲಾ ಅಷ್ಟೇ. ಸೊ ಮೋರ್ ದೆನ್ ಒನ್ ಫಾರ್ಮುಲಾ ಕೊಡೋದಿಲ್ಲ. ಓಕೆ, ಜಸ್ಟ್ ಒನ್ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಕ್ ಕೊಡ್ತಾರೆ. ಅದು ಸಿಂಪಲ್ ಆಗಿರುತ್ತೆ. 9 into, ನೋಡಿ 1 by 4 pi epsilon, 9 into 10 power 9, and Q is 10 power minus 9 divided by R square, 2 into 10 power minus 2 square, 4 into 10 power minus 4. So 10 power plus 9 minus 9 cancel agate. So 9 by 4, 9 divided by 4, that is 2.25. Brother, 2.25. 2.25 into minus 4 numerator ಹೋದ್ರೆ plus 4 ಆಗುತ್ತೆ. So 2.25 into 1 follows 4 zeros ಮಾಡಬೇಕು. So 22,500 ಬರುತ್ತೆ. 22,500 ನ್ಯೂಟನ್ per ಕೂಲಂಬ್. ನೋಡಿ ರೈಟ್ ಆನ್ಸರ್ ಇದೆ 22,500 ನ್ಯೂಟನ್ per ಕೂಲಂಬ್. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಟೈಪ್ ಮಾಡಿ. ಸೊ ಅದನ್ನ ನಾನು ಹೇಳ್ತೀನಿ. ಸೊ ಈಗ ಮೋಸ್ಟ್ಲಿ 2 ಮಾರ್ಕ್ ಕಂಪ್ಲೀಟ್ ಆಯ್ತು ಅನ್ಸುತ್ತಾ? ಇನ್ನೂ ಒಂದಿದೆ ನೋಡ್ಕೊಳ್ಳಿ. 2 point charges 2 nanocoulomb minus 4 nanocoulomb are located at 0.02 meter apart. ನೋಡಿ ಇಲ್ಲಿ Q1 ಕೊಟ್ಟಿದ್ದಾರೆ, ಓಕೆ, Q2 ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸಪರೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಫೋರ್ಸ್. ಸೊ ಇದು ಡೈರೆಕ್ಟ್ ಕೂಲಂಬ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಸೊ F is equal to 1 divided by 4 pi epsilon naught Q1 Q2 divided by R square. So F is equal to 1 divided by 4 pi epsilon naught, 9 into 10 power 9. So Q1 is 2 into 10 power minus 9 and Q2 is 4. ಇದು ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜಸ್. ಚೆನ್ನಾಗಿ ಅರ್ಥ ಮಾಡ್ಕೊಡಿ. ಇಲ್ಲಿ Q1 Q2 ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ 2 ಪಾಯಿಂಟ್ ಚಾರ್ಜಸ್. ಇಲ್ಲಿ ಮೈನಸ್ ಇದ್ರೆ ನೀವು ಪ್ಲಸ್ ತಗೋಬೇಕು, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಮಾಡಿದಾಗ ಅದು ಪ್ಲಸ್ ಆಗುತ್ತೆ. ಸೊ 4 into 10 power minus 9 whole divided by R square ಅಂದ್ರೆ 2 into 10 power minus 2. Okay, 0.02 ಅಂದ್ರೆ 2 into 10 power minus 2 whole square ಅಂದ್ರೆ 4 into 10 power minus 2 square minus 4 ಆಗುತ್ತೆ. So 4 cancel ಆಗುತ್ತೆ. So 9 into 2 is 18, 10 power plus 9 minus 9 cancel. ಇದು ಮೇಲೆ ಹೋದ್ರೆ ಏನು ಬರುತ್ತೆ? 10 power 4, 10 power 4 into 10 power minus 9. So ಅಂದ್ರೆ, so this is 1.8 ಮಾಡ್ಕೊಳ್ಳಿ. 10 power 5 into 10 power minus 9 ಆಗುತ್ತೆ. So 1.8 into 10 power 5, 10 power minus 9, 10 power minus 4. So what is the unit? Newton. So 4 is the unit Newton. So check ಮಾಡ್ಕೊಳ್ಳಿ. ನೋಡಿ, the answer 1.8 into 10 power minus 4 Newton. So that is right answer. So next ನೋಡಿ, ಇದು 3 mark numericals. ಫಸ್ಟ್ ಚಾಪ್ಟರ್ ಅಲ್ಲಿ 3 mark numericals ಈಗ ಡಿಸ್ಕಸ್ ಮಾಡ್ತಾ ಇರೋದು. 2 point charges 20 microcoulomb, 10 microcoulomb are separated by 0.05 meter in free space. Find the force between them. Also calculate the force when a dielectric medium of dielectric constant 3 is introduced between them. 2 parts ಇದೆ. ಓಕೆ, ಫಸ್ಟ್ ಪಾರ್ಟ್ ಅಲ್ಲಿ ಸ್ಪೇಸ್, ಫ್ರೀ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಬಂದು ನೋಡಿ, FA is equal to 1 divided by 4 pi epsilon naught Q1 Q2 divided by R square. So 1 divided by 4 pi epsilon naught is 9 into 10 power 9. Q1 20 into 10 power minus 6. So Q2 is 10 into 10 power minus 6. So whole divided by R square. So R square ಅಂದ್ರೆ 5 into 10 power minus 2 square ಎಷ್ಟು ಬರುತ್ತೆ? 25 into 10 power minus 4 ಆಗುತ್ತೆ.
0.05 ಅಂದ್ರೆ 5 into 10 power minus 2. ಇದನ್ನ ಸ್ಕ್ವೇರ್ ಮಾಡಿದ್ರೆ 5 square is 25, 10 power minus 2 square minus 4 ಆಗುತ್ತೆ. ನೋಡಿ 5 5s are 5 4s are. Okay. 5 1s are ನೋಡಿ 5 2s are. So 9 into 4 36, 36 into 2 72 ಬರುತ್ತೆ 72, right? So 10 power ನೋಡಿ plus 9 minus 6 ಅಂದ್ರೆ ಪ್ಲಸ್ 3 minus 6 minus 3 ಇದು ಮೇಲೆ ಬಂದ್ರೆ ಪ್ಲಸ್ 4 ಆಗುತ್ತೆ -3 10 power 4. ಸೊ ಅಂದ್ರೆ 720 ಬರುತ್ತೆ 720 ನ್ಯೂಟನ್. ಓಕೆ, ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್. ನೋಡಿ ಫಸ್ಟ್ ಪಾರ್ಟ್ ರೈಟ್ ಆನ್ಸರ್ ಬಂತು ನಮಗೆ 720 ನ್ಯೂಟನ್ ಬಂದಿದೆ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಡೈರೆಕ್ಟ್ರಿಕ್ ಕಾನ್ಸ್ಟಂಟ್ ಅಂದ್ರೆ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಇನ್ನೂ ಬೇಗ ನೀವು ಫಿನಿಶ್ ಮಾಡ್ಬೋದು. ಇನ್ ದ ಪ್ರೆಸೆನ್ಸ್ ಆಫ್ ಮೀಡಿಯಂ ಅಂದ್ರೆ 1 divided by 4 pi epsilon naught epsilon r q1 q2 divided by r square. ಆಲ್ರೆಡಿ ನಾವು 1 by 4 pi epsilon naught q1 q2 by r square ಸಿಂಪ್ಲಿಫೈ ಮಾಡಿದ್ದೀವಿ. ಸೊ ಅದ್ರ ವ್ಯಾಲ್ಯೂ 720 ಬಂದಿದೆ. ಓಕೆ, ಡಿವೈಡೆಡ್ ಬೈ ಎಪ್ಸಿಲಾನ್ r ಅಂದ್ರೆ 3. ಓಕೆ, ಕ್ಯಾನ್ಸಲ್ ಮಾಡಿ 3 2s are, ಓಕೆ, 4s are 240 ಬರುತ್ತೆ, ರೈಟ್? ಸೊ ದಿಸ್ ಇಸ್ 240 Newton in the presence of medium. 240 Newton ನೋಡಿ ರೈಟ್ ಆನ್ಸರ್. ತುಂಬಾ ಸಿಂಪಲ್. ಓಕೆ, ಡೈರೆಕ್ಟ್ ಫಾರ್ಮುಲಾ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಅದು ಥಿಯರಿ ನ್ಯೂಮರಿಕಲ್ಸ್ ತುಂಬಾ ಈಸಿ ಇರುತ್ತೆ. 2 ಮಾರ್ಕ್ 3 ಮಾರ್ಕ್ ಇನ್ನೂ ಈಸಿ ಇರುತ್ತೆ. ಜಸ್ಟ್ 1 ಫಾರ್ಮುಲಾ 2 ಮಾರ್ಕ್, 2 ಫಾರ್ಮುಲಾ ಯೂಸ್ ಮಾಡೋದು 3 ಮಾರ್ಕ್ ಇರುತ್ತೆ. ಸೊ 2ಗಿಂತ ಜಾಸ್ತಿ ಫಾರ್ಮುಲಾ ಯೂಸ್ ಮಾಡಿ ಸ್ವಲ್ಪ ಕಾನ್ಸೆಪ್ಟ್ಸ್ ಎಲ್ಲ ಅನಲೈಸ್ ಮಾಡಿ ಸಿಂಪ್ಲಿಫೈ ಮಾಡೋದು 5 ಮಾರ್ಕ್ ನ್ಯೂಮರಿಕಲ್ಸ್ ಬರುತ್ತೆ. ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿ ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 2 ಪಾಯಿಂಟ್ ಚಾರ್ಜಸ್ QA plus 3 microcoulomb, QB -3. ಆಕ್ಚುಲಿ ಇದು ರಿಪೀಟೆಡ್ 5 ಮಾರ್ಕ್ ಅಲ್ಲೂ ಈ ತರದ್ದು ನ್ಯೂಮರಿಕಲ್ ಕೇಳಿದಾನೆ, ಬಟ್ 2 ಪಾರ್ಟ್ಸ್ ಇರುತ್ತೆ 5 ಮಾರ್ಕ್ ಅಲ್ಲಿ. ಬಟ್ ಇಲ್ಲಿ ಜಸ್ಟ್ 1 ಪಾರ್ಟ್ ಇದೆ. ಈ ತರದ್ದು 2-3 ಟೈಮ್ಸ್ ಎಕ್ಸಾಮ್ ಅಲ್ಲಿ ಬಂದಿದೆ 5 ಮಾರ್ಕ್. ಸೊ are located 20 centimeter apart. What is the electric field at the midpoint O of the line joining the two charges? ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ, ಆರಾಮಾಗಿ ನೀವು ಅರ್ಥ ಮಾಡ್ಕೋಬಹುದು. ಈಗ ನಾನು 2 ಚಾರ್ಜಸ್ ಚೂಸ್ ಮಾಡ್ತಾ ಇದ್ದೀನಿ. 2 ಚಾರ್ಜಸ್, ಒಂದು +3, ಕರೆಕ್ಟಾ? ಒಂದು +3, ಇನ್ನೊಂದು one is +3 and another one is -3. So one charge is +3 microcoulomb and another one is -3 microcoulomb. ಈಗ ಲೊಕೇಶನ್ ಇದು A ಅಂತ ಚೂಸ್ ಮಾಡೋಣ, B ಅಂತ ಚೂಸ್ ಮಾಡೋಣ. ಸೊ ದಿಸ್ ಇಸ್ QA. ಓಕೆ, ಇದು ಬಂದು QB. ಸೊ ದಿಸ್ ಇಸ್ ಅ ಮಿಡ್ ಪಾಯಿಂಟ್ O. ಸೊ ಈಗ ನೋಡಿ ಡಿಸ್ಟೆನ್ಸ್ ಫ್ರಮ್ A ಇಂದ B ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 20 ಸೆಂಟಿಮೀಟರ್. ಸೊ O ಇಂದ A ಗೆ ಇದು 10 ಸೆಂಟಿಮೀಟರ್ ಆಗುತ್ತೆ. ಓಕೆ, O ಇಂದ B ಗೆ ಇದು ಕೂಡ 10 ಸೆಂಟಿಮೀಟರ್ ಆಗುತ್ತೆ, ರೈಟ್? ಸೊ ಈಗ ನೋಡಿ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಅಲ್ಲಿ ನಾವು ಟೆಸ್ಟ್ ಚಾರ್ಜ್ ಇಟ್ರೆ ಅಂದ್ರೆ +Q0 ಚಾರ್ಜ್ ಇಟ್ರೆ ಸೊ ಏನಾಗುತ್ತೆ, ಡ್ಯೂ ಟು +3 ಏನಾಗುತ್ತೆ, ಅದು ಈಗ ನಾನು ಮಾರ್ಕ್ ಮಾಡಿ ತೋರಿಸಿ ನೋಡ್ಕೊಳ್ಳಿ. ಡ್ಯೂ ಟು +3 ಏನಾಗುತ್ತೆ, +Q0 will experiences repulsive force. Due to -3, +Q0 will experiences attractive force. ಅಂದ್ರೆ 2 fields actually moving in the same direction ಬರುತ್ತೆ. ಒಂದು ಬಂದು EA vector. So one is EA vector and another one is EB vector. So both are moving in the same direction. EA vector, EB vector moving in the same direction. So ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ನೀವು EA vector ಒಂದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಸಾಕು, EB vector ಮ್ಯಾಗ್ನಿಟ್ಯೂಡ್ ಅದೇ ಬರುತ್ತೆ. ಓಕೆ, ಯಾಕಂದ್ರೆ ಡಿಸ್ಟೆನ್ಸ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಸೇಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ O due to +3 microcoulomb.
ಸೊ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ EA ಇಸ್ ಈಕ್ವಲ್ ಟು ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ by using the formula ಇದು ಮೈಂಡಲ್ಲಿ ಇರಬೇಕು, ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. ಸೊ E is equal to 1 by 4 pi epsilon Q by R square. So 1 by 4 pi epsilon 9 into 10 power 9. Q means 3 into 10 power minus 6. 3 into 10 power minus 6 whole divided by 10 centimeter under 10 power minus 1 ಬರುತ್ತೆ, right? 10 centimeter 10 power minus 1 meter square ಮಾಡಿ 10 power minus 2 ಆಗುತ್ತೆ. ಸೊ 9 into 3 ಅಂದ್ರೆ 27, 10 power 9 plus 2 11, 11 minus 6 ಅಂದ್ರೆ 5 ನ್ಯೂಟನ್ ಪರ್ ಕೂಲಮ್. ಸೊ ಇನ್ನೊಂದು ನೀವು ಫೈಂಡ್ ಔಟ್ ಮಾಡೋದು ನೆಸೆಸಿಟಿ ಇಲ್ಲ. ಸಿಮಿಲರ್ಲಿ EB ಕೂಡ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ, ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್. ಓಕೆ, ಮತ್ತೆ QB ವ್ಯಾಲ್ಯೂ ಸೇಮ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಸೇಮ್ ಬರುತ್ತೆ. ಓಕೆ, ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ರಿಸಲ್ಟೆಂಟ್ ಮಾಡಬೇಕು. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಪಾಯಿಂಟ್ O. The resultant electric intensity ಏನ್ ಬರುತ್ತೆ? ಸೊ E is equal to EA plus EB. ಸೊ ಇದು ಬೇಕಾದ್ರೆ ನೀವು 2 times EA ಇಲ್ಲ 2 times EB ಅಂತ ಬರ್ಕೋಬಹುದು, ಬಿಕಾಸ್ ಬೋತ್ ಆರ್ ಸೇಮ್. 2 into EA ಅಂದ್ರೆ 27 into 10 power 5. 27 into 2 is 54 into 10 power 5. Okay, 5.4 ಮಾಡ್ಕೊಳ್ಳಿ. 10 into 10 power 5, 10 power 6. 5.4 into 10 power 6 ನ್ಯೂಟನ್ ಪರ್ ಕೂಲಮ್. ನೋಡಿ, ರೈಟ್ ಆನ್ಸರ್ ಬಂದಿದೆ ನೋಡಿ, 5.4 10 power 6 ನ್ಯೂಟನ್ ಪರ್ ಕೂಲಮ್. ಅಲಾಂಗ್ ವಿಚ್ ಡೈರೆಕ್ಷನ್? ಸೊ ಇಲ್ಲಿ ವೆಕ್ಟರ್ ಸೈನ್ ಹಾಕಿದ್ರೆ ನಾವು ಡೈರೆಕ್ಷನ್ ಮೆನ್ಷನ್ ಮಾಡಬೇಕು. ಇದು ಓನ್ಲಿ ವ್ಯಾಲ್ಯೂ ನಾನು ಮಾಡಿದ್ದೀನಿ. ಸೊ ಇದು ಯಾವ ಡೈರೆಕ್ಷನ್ ಇರುತ್ತೆ? ಈಗ EA ವೆಕ್ಟರ್ EB ವೆಕ್ಟರ್ ಅಲಾಂಗ್ AB ಇದೆ, ಅಂದ್ರೆ O to B ಇದೆ. ರಿಸಲ್ಟೆಂಟ್ ಅಲಾಂಗ್ OB ನೇ ಬರುತ್ತೆ. ಓಕೆ, 2 vectors moving in the same direction. Resultant is along those vectors. 5.4 into 10 power 6 Newton per coulomb. So this is along OB. Along what is OB. So ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ 3ಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಆರಾಮಾಗಿ ಮಾಡ್ಬೋದು, ಡಿಫಿಕಲ್ಟ್ ಅಲ್ಲ ಇದು, ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 3 ನೋಡ್ಕೊಳ್ಳಿ. A point charge plus 5 microcoulomb is placed at the center of cube of side is 4 centimeter. Find the electric flux through each square surface of the cube ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಒಂದು ಕ್ಯೂಬ್ ತಗೋಣ. ಓಕೆ, ಸೊ ವಾಟ್ ಇಸ್ ದಿಸ್ ಕ್ಯೂಬ್? The charge is located at center of the cube. Actually, charge is located at the center. Okay, the charge is located at center. So we want namge ಬೇಕಾಗಿರೋದು ಏನಪ್ಪಾ ಅಂದ್ರೆ just electric flux through ನೋಡಿ, ಇದು ಸ್ಕ್ವೇರ್, ಕರೆಕ್ಟಾ? ಇದು ಸ್ಕ್ವೇರ್. ಸೊ ಇದಕ್ಕೆ ಮಾತ್ರ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಫೈಂಡ್ ಔಟ್ ಮಾಡಬೇಕು. ಆಕ್ಚುಲಿ ಚಾರ್ಜ್ 6 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ 1 ಸ್ಕ್ವೇರ್ ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ Q/6 ಬರುತ್ತೆ. Q/6 ಎಪ್ಸಿಲಾನ್ ನಾಟ್ ಅಂದ್ರೆ, ಸೊ ದಿಸ್ ಇಸ್ Q divided by 6 epsilon naught. Q is 5 into 10 power minus 6. 6 epsilon naught ಅಂದ್ರೆ 8.854 into 10 power minus 12. So 5 divided by 6 into 8.854. So that is 53 ಬರುತ್ತೆ. 53.124. ಇದು ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿ 10 power 12 ಆಗುತ್ತೆ. 12 minus 6 ಅಂದ್ರೆ 10 power 6 ಬರುತ್ತೆ. 10 power 6 ಬರುತ್ತೆ. So 5 divided by 53.124. So this is 0.094 ಬರ್ತದೆ. 0.094 into 10 power ಏನಾಗುತ್ತೆ 6. ಇದು ಪಾಯಿಂಟ್ ಶಿಫ್ಟ್ ಮಾಡಿ, ಸೊ 9.4 ಮಾಡ್ಕೊಂಡ್ರೆ 10 power ಏನಾಗುತ್ತೆ -2 ಬರುತ್ತೆ. 10 power -2 into
10 power 6 andre, so this is 9.4 into 10 power 4 Newton. Flux phi is equal to E into A, Newton per Coulomb meter square. The Newton meter square per Coulomb. Check ಮಾಡಿ, answer check ಮಾಡಿ. 9.4 into 10 power 4 Newton meter square per Coulomb. So that is the right answer. So I'll get 3 mark. So complete ಎಲ್ಲ ನ್ಯೂಮರಿಕಲ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಈಗ 5 mark ನ್ಯೂಮರಿಕಲ್ ಡಿಸ್ಕಸ್ ಮಾಡೋಣ. ಇದು ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಬೇಕು, ಇದಕ್ಕೆ ಒಂಚೂರು ಟೈಮ್ ಬೇಕಾಗತ್ತೆ. ಆದಷ್ಟು ನ್ಯೂಮರಿಕಲ್ಸ್ ನೀವು 5 mark ನ್ಯೂಮರಿಕಲ್ಸ್ ಅಂದ್ರೆ ಅದು ಕೊನೆಯಲ್ಲಿ ಮಾಡಿ. ಸೊ ಆದಷ್ಟು ಥಿಯರಿ ಓರಿಯೆಂಟೆಡ್ ಕ್ವಶನ್ಸ್ ಎಲ್ಲ ಬೇಗ ಫಿನಿಶ್ ಮಾಡಿ, ನ್ಯೂಮರಿಕಲ್ಸ್ ಕೊನೆಗೆ ಇಟ್ಕೊಳ್ಳಿ. ಸೊ ಆರಾಮಾಗಿ ಮಾಡ್ಬೋದು. ಅದಕ್ಕೆ ಒಂಚೂರು ಟೈಮ್ ಜಾಸ್ತಿ ಇಟ್ಕೊಂಡ್ರೆ ಸೊ ನೀವು ಕೂಲ್ ಆಗಿ ಸಾಲ್ವ್ ಮಾಡ್ಬೋದು. ಈಗ ಚಾರ್ಜಸ್ ಆಫ್ ನೋಡಿ 10 nanocoulomb -20 -10 +20 nanocoulomb are placed at the corners A, B, C, D respectively ಅಂತ ಹೇಳಿದ್ದಾರೆ. So let us consider here ಸ್ಕ್ವೇರ್ ನಾನು ಚೂಸ್ ಮಾಡ್ತಾ ಇದ್ದೇನೆ. ಸೊ ಆರಾಮಾಗಿ ನೀವು ಅರ್ಥ ಮಾಡ್ಕೋಬಹುದು. ಸ್ವಲ್ಪ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈಗ ನೋಡಿ +10 ಇದು A, B, C, D. A, B, C, D is a square. Okay. What amount of charge is placed at point A? Point A ಹತ್ರ ಎಷ್ಟು ಚಾರ್ಜ್ ಇಡಬೇಕು ಅಂದ್ರೆ +10 nanocoulomb. At B ಬಂದು -20 nanocoulomb. At point C -10 nanocoulomb. So at point D ಬಂದು +20 nanocoulomb. So we want ನಮಗೆ ಬೇಕಾಗಿರೋದು placed at corners ಆಯ್ತಲ್ಲ, ಸೈಡ್ ಕೊಟ್ಟಿದ್ದಾರೆ. ರಿಸಲ್ಟೆಂಟ್ ಫೋರ್ಸ್ ಅಂತ ಹೇಳ್ತಾರೆ, ಫೋರ್ಸ್ ಆನ್ ದ ಚಾರ್ಜ್ ಅಟ್ ಡಿ. ಓಕೆ, ಸೊ ಚಾರ್ಜ್ ಅಟ್ ಡಿ, ಈ ಪಾಯಿಂಟ್ ಹತ್ರ ರಿಸಲ್ಟೆಂಟ್ ಫೋರ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಯೂಸ್ ಮಾಡಬೇಕಾಗತ್ತೆ. ಸೊ ಇದ್ರ ಮೇಲೆ ಎಷ್ಟು ನಂಬರ್ ಆಫ್ ಫೋರ್ಸಸ್ ಆಕ್ಟ್ ಆಗುತ್ತೆ, ಸೊ ಅದನ್ನ ನಾವು ನೀಟಾಗಿ ಮಾರ್ಕ್ ಮಾಡಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎಷ್ಟು ಫೋರ್ಸಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೆ ಅಂದ್ರೆ, ಈಗ ನೋಡಿ ಡ್ಯೂ ಟು -20 +20 will experiences ಅಟ್ರಾಕ್ಟಿವ್ ಫೋರ್ಸ್. ಅರ್ಥ ಮಾಡ್ಕೊಡಿ, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ಈಗ -20ಗೆ +20 ಏನಾಗುತ್ತೆ? ಓಕೆ, ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಯಾವ ಡೈರೆಕ್ಷನ್ ಬರುತ್ತೆ, ಅದು ಆರೋ ಮ್ಯಾಪ್ ನಾನು ತೋರಿಸಿ ನೋಡ್ಕೊಳ್ಳಿ. ಈ ಡೈರೆಕ್ಷನ್ ಬರುತ್ತೆ. ಇದು ಬಂದು ಈಗ EB ವೆಕ್ಟರ್ ಆಗುತ್ತೆ. ಅಂದ್ರೆ ಡ್ಯೂ ಟು -10 ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಇದು ಬಂದು EC ವೆಕ್ಟರ್. ಓಕೆ, ಡ್ಯೂ ಟು +10 ಏನಾಗುತ್ತೆ, ಇದು ರಿಪ್ಪಲ್ ಆಗುತ್ತೆ. ಓಕೆ, ಇದು ಬಂದು EA ವೆಕ್ಟರ್. So this is EB vector, and this is EC vector, and this is EA vector. So ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ EC vector ಮತ್ತೆ EA vector ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. ಸ್ವಲ್ಪ ನಿಧಾನಕ್ಕೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. EC vector ಓಕೆ, EA ವೆಕ್ಟರ್ ವ್ಯಾಲ್ಯೂ ಸೇಮ್ ಬರೋದು, ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಸೇಮ್ ಇದೆ. ಸೊ ಅವರು ಸೈಡ್ ಬಂದು 0.05 ಕೊಟ್ಟಿದ್ದಾರೆ. ಸೈಡ್ ಇಸ್ 0.05. ಸೊ ಇದು ಅಷ್ಟೇ 0.05, ಇದು 0.05 ಇರುತ್ತೆ. ಈಗ ನೋಡಿ BD ಅಂದ್ರೆ ನಾವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀವಿ. ಅಂದ್ರೆ ರೂಟ್ 0.05 square plus 0.05 square 2 times 0.05 whole square. Okay, root
2 times 0.05 whole square. ಇದಕ್ಕೆ ರೂಟ್ ಅಪ್ಲೈ ಮಾಡಿದ್ರೆ √2 ಬರುತ್ತೆ. ಇದಕ್ಕೆ ರೂಟ್ ಅಪ್ಲೈ ಮಾಡಿದ್ರೆ √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ √2 0.05 ಬರುತ್ತೆ. √2 0.05. So this is the distance from B in the D ಇರೋ ಡಿಸ್ಟೆನ್ಸ್ ಇದು. ಓಕೆ, ಈಗ ಫಸ್ಟ್ EA ಕ್ಯಾಲ್ಕುಲೇಟ್ ಮಾಡೋಣ. ಸ್ಟೆಪ್ಸ್ ನೀವು ಅರ್ಥ ಮಾಡ್ಕೋಬೇಕು. ಈಗ ಫಸ್ಟ್ ನಾನು ಮಾಡ್ತಾ ಇರೋದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ at point, electric intensity of force. So force acting on plus 20 nanocoulomb due to plus 10 coulombs inverse square la use ಮಾಡೋದಷ್ಟೇ. This is very simple. ಏನು ಬರುತ್ತೆ ಅಂದ್ರೆ FA. Okay. So ಇದು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಫೋರ್ಸ್ ಅಂತಾನೆ ಮೆನ್ಷನ್ ಮಾಡಬೇಡ. ಎಲೆಕ್ಟ್ರಿಕ್ ಫೀಲ್ಡ್ ಮಾಡಿನೂ ಮಾಡ್ಬೋದು. ಓಕೆ, ಸೊ ಡೈರೆಕ್ಟ್ ಆಗಿ ಫೋರ್ಸ್ ನಾನು ಇದು ಬಂದು ವಾಟ್ ಇಸ್ ದಿಸ್ FB vector. So this one is FC vector and this is FA vector. Okay, so ಈಗ ನಾವು ಮಾಡ್ತಾ ಇರೋದು FA is equal to 1/4πε0 ಅಂದ್ರೆ by using the formula ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ಬೋದು, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ by using the formula coulombs inverse square la F is equal to 1/4πε0 Q1 Q2 by R square. So 1/4πε0 9 into 10 power 9. So two charges, one 10 into 10 power minus 9 ಇದೆ, ಇನ್ನೊಂದು 20 into 10 power minus 9 whole divided by 0.05 ಅಂದ್ರೆ 5 into 10 power minus 2 whole square, 25 into 10 power minus 4 ಬರುತ್ತೆ. So 5 4s are 5 5s are 1s are 2s are, right? So 9 into 4 36, 36 into 2 72, 72 into 10 power ನೋಡಿ plus 9 minus 9 ಕ್ಯಾನ್ಸಲ್, ಇದು ಮೇಲೆ plus 4 ಆಗುತ್ತೆ. plus 4 minus 9 ಅಂದ್ರೆ -4 ಬರುತ್ತಲ್ಲ. plus 4 minus 9 ಅಂದ್ರೆ -5 -5. So what is the unit? Newton. ಈಗ ನೀವು ಮತ್ತೆ FC ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಓಕೆ ಬೇಗ ಫಿನಿಶ್ ಮಾಡ್ಬೋದು, ಇಲ್ಲಾಂದ್ರೆ ಲೆಂತಿ ಆಗ್ಬಿಡತ್ತೆ ನೋಡಿ. ಸಿಮಿಲರ್ಲಿ FC ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬಿಡಿ, ದಟ್ ಈಸ್ 72 into 10 power minus 5 ನ್ಯೂಟನ್ ಬರುತ್ತೆ. ಬಟ್ ಡೈರೆಕ್ಷನ್ ಬಂದು ಅರೌಂಡ್ DC ಆಗುತ್ತೆ. ಈಗ ಮತ್ತೆ ಇನ್ನೊಂದು ಮಾಡ್ಬೇಕಲ್ಲ. ಸೊ ದ ಫೋರ್ಸ್ ಆಕ್ಟಿಂಗ್ ಆನ್ ಸ್ಟೆಪ್ ನಂಬರ್ 2 ಅಂತ ಆನ್. The force acting on same charge plus 20 nanocoulomb, but due to ನೋಡಿ minus 20 nanocoulomb. Okay, ಇದು ನಾವು ಸಿಂಪ್ಲಿಫೈ ಮಾಡಬೇಕು. ಈಗ ಸೇಮ್ ಫಾರ್ಮುಲಾ. ಸೊ FB is equal to ನೋಡಿ 9 into 10 power 9 into 20 into 10 power minus 9 into 20 into 10 power minus 9 whole divided by whole divided by ಸೊ ಇದನ್ನ ಸ್ಕ್ವೇರ್ ಮಾಡಬೇಕು. √2 ಸ್ಕ್ವೇರ್ ಅಂದ್ರೆ 2 ಬರುತ್ತೆ. 0.05 ಅಂದ್ರೆ 5 into 10 power minus 2 square. 25 into 10 power minus 2 square is -4. So 5 5s are 5 4s are. Okay. ಈಗ 5 into 2 10 ಬರುತ್ತೆ ಇಲ್ಲಿ. So 9 into 4 36 into 20 ಅಂದ್ರೆ
720 ಆಗುತ್ತೆ. 720 10 4 ನೋಡಿ +9 -9 ಕ್ಯಾನ್ಸಲ್ ಆಗುತ್ತೆ. ಸೊ -9 ಜೊತೆಗೆ ಇಲ್ಲಿ 10 4 -9 ಇದು 5 × 2 10 10 × 10 4 -4 -3 ಮೇಲೆ ಹೋದ್ರೆ +3 ಆಗುತ್ತೆ. ಅಂದ್ರೆ ಇದು 72 × 10 power 4 10 power -9 no 72 × 10 power -5 ಸೇಮ್ ವ್ಯಾಲ್ಯೂನೇ ಬಂದಿದೆ. ಎಫ್ ಬಿ ಕೂಡ ಸೇಮ್ ವ್ಯಾಲ್ಯೂ ಬಂದಿದೆ ನನಗೆ. ಸೊ ಈಗ ನಾವು ರಿಸಲ್ಟೆಂಟ್ ಮಾಡಬೇಕು, ರಿಸಲ್ಟೆಂಟ್ ಫೋರ್ಸ್. ಈಗ ನೋಡಿ ಎಫ್ ಸಿ ಅಂಡ್ ಎಫ್ ಎ ಸೊ ಆಕ್ಟಿಂಗ್ ಅಟ್ ರೈಟ್ ಆಂಗಲ್ಸ್ ಅಂದ್ರೆ ರಿಸಲ್ಟೆಂಟ್ ಅಲಾಂಗ್ ದ ಡಯಾಗ್ನಲ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ರಿಸಲ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಅಲಾಂಗ್ ದ ಡಯಾಗ್ನಲ್ ಬರುತ್ತೆ ರಿಸಲ್ಟೆಂಟ್. ಸೊ ಇದನ್ನ ನಾನು ಎಫ್ ಅಂತ ಚೂಸ್ ಮಾಡ್ತೀನಿ. ಸೊ ಎಫ್ ಇಸ್ ಈಕ್ವಲ್ ಏನಾಗುತ್ತೆ ರೂಟ್ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಸ್ಕ್ವೇರ್. ಸೊ ಎಫ್ ಎ ವ್ಯಾಲ್ಯೂ ಎಫ್ ಸಿ ವ್ಯಾಲ್ಯೂ ಸೇಮ್ ಅಲ್ಲ, ಅದಕ್ಕೆ ನಾವು 2 times ಎಫ್ ಎ ಸ್ಕ್ವೇರ್ ಇಲ್ಲ 2 times ಎಫ್ ಸಿ ಸ್ಕ್ವೇರ್ ಅಂತ ಬರೀಬಹುದು. ದಿಸ್ ಇಸ್ ರೂಟ್ 2 ಎಫ್ ಎ ಬರುತ್ತೆ. ಓಕೆ, ರೂಟ್ 2 ಎಫ್ ಎ. ಮತ್ತೆ ನೋಡಿ ಎಫ್ ಬಿ ಆ್ಯಂಡ್ ಎಫ್ ಆಕ್ಟಿಂಗ್ ಔಟ್ ರೈಟ್ ಆಂಗಲ್ಸ್. ಸೊ ಇವೆರಡಕ್ಕೂ ರಿಸಲ್ಟೆಂಟ್ ಅಲಾಂಗ್ ದ ಮತ್ತೆ ಡಯಾಗ್ನಲ್ ಬರುತ್ತೆ. ಇದು ಫೈನಲ್, ಇದು ಅಂದ್ರೆ ಇದು ರಿಸಲ್ಟೆಂಟ್ ಫೋರ್ಸ್ ಅಟ್ ಪಾಯಿಂಟ್ ಡಿ. Resultant force at point D. Resultant force at point D. So resultant force at point D. So that is FD and the choose ಮಾಡಿದ್ದೀನಿ. FD is equal to ಏನು ಬರುತ್ತೆ ರೂಟ್ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನಕ್ಕೆ think ಮಾಡಿ. ರೂಟ್ ಏನು ಬರುತ್ತೆ ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಬಿ ಸ್ಕ್ವೇರ್. ಓಕೆ, ನಾವು ರೂಟ್ 2 ಎಫ್ ಎ ಅಂತ ಬರೀಬೋದು, ಇಲ್ಲ ರೂಟ್ 2 ಎಫ್ ಬಿ. ಸೊ ಬೋತ್ ಆರ್ ಸೇಮ್. ಸೊ ಈಗ ನೋಡಿ ಎಫ್ ಸ್ಕ್ವೇರ್ ರೂಟ್ 2 ಎಫ್ ಬಿ ಸ್ಕ್ವೇರ್ ಅಂದ್ರೆ 2 ಎಫ್ ಬಿ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎಫ್ ಬಿ ಸ್ಕ್ವೇರ್ ರೂಟ್ 2 + 1 3 ಎಫ್ ಬಿ ಸ್ಕ್ವೇರ್ ರೂಟ್ 3 ಎಫ್ ಬಿ ಬರುತ್ತೆ. ರೂಟ್ 3 ಎಫ್ ಬಿ. ಸೊ ರೂಟ್ 3 ಅಂದ್ರೆ 1.732 ಬರುತ್ತೆ. ರೂಟ್ 3 ಅಂದ್ರೆ 1.732 1.732 ಇಂಟು ಎಫ್ ಬಿ ಅಂದ್ರೆ ದಟ್ ಇಸ್ 72 ಇಂಟು 10 power -5. ಸೊ 1.732 into 72. So 124 ಬರ್ತಾ ಇದೆ. So this is 124.7 into 10 power -5. So ಇದನ್ನ 12.4 ಮಾಡಿಕೊಂಡ್ರೆ, ಓಕೆ 12.47 ಮಾಡಿಕೊಂಡ್ರೆ 10 into 10 power -5 ಅಂದ್ರೆ 10 power -4. ಓಕೆ, ವಾಟ್ ಇಸ್ ದ ಯೂನಿಟ್ ನ್ಯೂಟನ್? ನೋಡಿ ಚೆಕ್ ಮಾಡಿ ನೀವು. ನಾನು ಆನ್ಸರ್ ಕೂಡ ಕೊಟ್ಟಿದ್ದೀನಿ. ದ ರೈಟ್ ಆನ್ಸರ್ ಈಸ್ 12.4 into 10 power -4 Newton. So that is the right answer. ಸೊ ಇನ್ನು 5 mark ನ್ಯೂಮರಿಕಲ್ಸ್ ಇದೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡ್ಕೊಡಿ. ಸೊ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೋರ್ ನಂಬರ್ ಆಫ್ ವಿಡಿಯೋಸ್ ನಾನು ಈ ಥರ ಮಾಡ್ತಾ ಇರ್ತೀನಿ. ಡೆಫಿನೆಟ್ ಆಗಿ ಇದು ನಿಮಗೆ ಯೂಸ್ ಆಗುತ್ತೆ. ಸೊ ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋದಕ್ಕೆ ಸುಮಾರು ಜನಕ್ಕೆ ಒಂದು ಸ್ವಲ್ಪ ಅಬ್ಸ್ಟಕಲ್ಸ್ ಇರುತ್ತೆ, ಬಟ್ ಯಾರು ಕ್ಲಾರಿಟಿ ತಗೊಂಡ್ಬಿಡ್ತಾರೆ, ಸ್ವಲ್ಪ ನಿಧಾನಿಗೆ ಒಂಚೂರು ಪೇಷನ್ಸ್ ಬೇಕು. ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಸ್ಕೋರಿಂಗ್ ಚೆನ್ನಾಗಾಗತ್ತೆ. ಸೊ ಜೊತೆಗೆ ನಿಮಗೆ ಕಾಂಪಿಟೇಟಿವ್ ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ಸೊ ನ್ಯೂಮರಿಕಲ್ ಸಾಲ್ವಿಂಗ್ ಸ್ಕಿಲ್ಸ್ ಮ್ಯಾಕ್ಸಿಮಮ್ ಫಿಸಿಕ್ಸ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.